ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಆಗಿ ಯಾವ ರೀತಿ ಕುಚ್ಚು ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ ನೋಡ್ತಾ ಇರೋರು ಇನ್ನೂ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಈ ರೀತಿ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಈ ಡಿಸೈನ್ ಹಾಕೋದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ ಮತ್ತು 9 ನಂಬರ್ ಇರೋ ನೀಡಲ್ನ ತೊಗೊಂಡಿದ್ದೀನಿ. ಫಸ್ಟ್ ಬಟ್ಟೆಗೆ ಲಾಕ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಬಟ್ಟೆಗೆ ಲಾಕ್ ಹಾಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಇವಾಗ 4 ಚೈನ್ ಹಾಕೋಣ. 1 2 3 4 ಚೈನ್ ಹಾಕೊಂಡಾದ್ಮೇಲೆ ಗ್ಯಾಪ್ ಎಲ್ಲ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ಸರಿಸ್ಕೊಂಡು ನೋಡಿ ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನಾನು. ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ಮತ್ತು ಪರ್ಲ್ ಬೀಡ್ ಮತ್ತು ಗೋಲ್ಡನ್ ಬೀಡ್. ಈ ರೀತಿ ಬೀಡ್ ತಗೊಂಡಿದ್ದೀನಿ. ಆಮೇಲೆ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ಸುತ್ಕೊಂಡು ಕ್ರಾಸ್ ಆಗಿ ನೀಡಲ್ನ ಇಟ್ಕೊಳ್ಳಿ. ಫ್ರೀ ಶೇಪಲ್ಲಿ ಆಗಬೇಕು. ಸ್ವಲ್ಪ ಲೂಸ್ ಆಗೇನೆ ಹಾಕೊಳ್ಳಿ ಇದನ್ನ. ಇವಾಗ ಏನು ಮಾಡ್ಕೊಳ್ಳಿ, 2 ಚೈನ್ ಹಾಕೊತಾ ಇದ್ದೀನಿ. 2 ಚೈನ್ ಹಾಕೊಂಡಾದ್ಮೇಲೆ ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೀಡಲ್ ಮೇಲ್ಗಡೆ 1 ಸತ ಥ್ರೆಡ್ನ ಸುತ್ಕೊಂಡು ಆ ಗ್ಯಾಪ್ ಏನಿರುತ್ತಲ್ಲ ಗ್ಯಾಪ್ ಒಳಗಡೆ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು 2ನ್ನ 1 ಮಾಡ್ಕೊಳ್ಳಿ. ಇದೇ ರೀತಿ ನಾವು 12 ಬಾರಿ ಹಾಕೋಬೇಕಾಗತ್ತೆ, ಅಂದರೆ ಪೂರ್ತಿಯಾಗಿ ಕವರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, 12 ಟೈಮ್ಸ್ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಆ ಗ್ಯಾಪ್ ನೋಡ್ಕೊಳ್ಳಿ. ಗ್ಯಾಪ್ ನೋಡಿಕೊಂಡು ಕರೆಕ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕ ಇನ್ನೊಂದು ಲಾಕ್ ಹಾಕೊತಾ ಇದ್ದೀನಿ. ಇವಾಗ 4 ಚೈನ್ 1 2 3 4. ಈ 4 ಚೈನ್ ಏನಕ್ಕೆ ಅಂತಂದರೆ ಕುಚ್ಚು ಹಾಕೋಬೇಕಾಗತ್ತೆ. ಇಲ್ಲಿ 4 ಚೈನ್ ಗ್ಯಾಪ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಫಸ್ಟಲ್ಲಿ ಸೇರಿಸ್ಕೊಂಡಿದ್ವಲ್ಲ ಬೀಡು, ಅದೇ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಗ್ಯಾಪ್ ಕರೆಕ್ಟಾಗಿ ನೋಡಿಕೊಂಡು ನೀವು ಕರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ಡಿಸೈನು. ನೋಡಿ ಈ ರೀತಿ ಬೀಡ್ ಮತ್ತೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ಸ್ವಲ್ಪ ನೀಡಲ್ನ ಕ್ರಾಸಾಗಿ ಕರೆಕ್ಟಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಕ್ರಾಸಲ್ಲಿ ಇರಲಿ, ಫ್ರೀ ಶೇಪ್ ಆಗಬೇಕದು. ಈ ರೀತಿ ಥ್ರೆಡ್ನ ಎಳ್ಕೊಂಡು 2ನ್ನ 1 ಮಾಡ್ಕೊಳ್ಳಿ ಮತ್ತೆ 2ನ್ನ 1 ಮಾಡ್ಕೊಳ್ಳಿ. ಇವಾಗ ಮತ್ತೆ ಚೈನ್ ಹಾಕೋಣ. 2 ಚೈನ್ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಳ್ಳಿ.
ಎರಡನ್ನ ಒಂದು ಮಾಡ್ಕೊಳ್ಳಿ, ಮತ್ತೆ ಎರಡನ್ನ ಒಂದು ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ 12 ಟೈಮ್ಸ್ ಹಾಕೊಳ್ಳಿ. ಇವಾಗ ಕರೆಕ್ಟಾಗಿ ಗ್ಯಾಪ್ ನೋಡಿಕೊಂಡು ಮತ್ತೆ ಲಾಕ್ ಹಾಕೊತಾ ಇದ್ದೀನಿ ಬಟ್ಟೆಗೆ. ಅದ್ರ ಪಕ್ಕನೇ ಮತ್ತೆ ಲಾಕ್ ಮಾಡ್ಕೊಳ್ಳಿ ಇನ್ನೊಂದು. ಇವಾಗ ಮತ್ತೆ 4 ಚೈನ್ 1 2 3 4 ಚೈನ್. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಹಾಕಿರೋ ಡಿಸೈನು. ತುಂಬ ಅಂದರೆ ತುಂಬಾ ನೀಟಾಗಿ ಬರ್ತಾ ಇದೆ ಡಿಸೈನು. 4 ಚೈನ್ ಗ್ಯಾಪ್ ಕರೆಕ್ಟ್ ನೋಡಿಕೊಂಡು ಮತ್ತೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಬೀಡ್ ಲಾಕ್. ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ನೋಡ್ಕೊಳ್ಳಿ ವಿ ಶೇಪ್ ಎಲ್ಲಾಗತ್ತೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಎರಡನ್ನ ಬಂದ್ ಮಾಡ್ಕೊಳ್ಳಿ, ಎರಡನ್ನ ಬಂದ್ ಮಾಡ್ಕೊಳ್ಳಿ, ಎರಡನ್ನ ಬಂದ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 2 ಚೈನ್ ಮತ್ತೆ ಡಬಲ್ ಕ್ರೋಶಾ ಹಾಕೊಳ್ಳೋಣ 12 ಟೈಮ್ಸ್. ಸೇಮ್ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಸ್ವಲ್ಪ ಬಟ್ಟೆನ ಹಿಂದ್ಗಡೆ ಸರಿಸ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಮತ್ತೆ ಈ ರೀತಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಿಕೊಂಡ್ರೆ ಟೈಟಾಗೆ ಲಾಕ್ ಆಗಿಬಿಡುತ್ತೆ. ಆಮೇಲೆ ಏನು ಥ್ರೆಡ್ ಉಳಿದಿರುತ್ತಲ್ಲ ಸ್ವಲ್ಪ ಗಮ್ ಹಚ್ಕೊಂಡು ನೀವು ಫಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಈ ರೀತಿ ಫಿನಿಶ್ ಆಯಿತು. ಒಂದೇ ಸ್ಟೆಪ್ಪಲ್ಲೇ ಈ ರೀತಿ ಡಿಸೈನ್ ಫಿನಿಶ್ ಆಯಿತು. ನೋಡಿ ಈ ಗ್ಯಾಪ್ ಏನಿರುತ್ತಲ್ಲ ಇಲ್ಲಿ ಕುಚ್ಚು ಹಾಕೋಬೇಕಾಗತ್ತೆ. ನಾನು ಇದಕ್ಕೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಕಾಣಲಿ ಅಂತ ನಾನು ಲೇಸ್ ಹಚ್ಕೊತಾ ಇದ್ದೀನಿ, ಸ್ಟೋನ್ ಲೇಸು. ನೋಡಿ ಈ ರೀತಿ ಸ್ಟೋನ್ ಲೇಸ್ ತೊಗೊಂಡಿದ್ದೀನಿ. ನೀವು ವೈಟ್ ಸ್ಟೋನ್ ಲೇಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಕುಚ್ಚು ಹಾಕೊಳ್ಳೋಣ. ಕುಚ್ಚು ಹಾಕೊಳ್ಳೋದಕ್ಕೆ ನಾನಿದು 75 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಈ ಗ್ಯಾಪಲ್ಲಿ. ನೋಡಿ ನೋಡಿ ಫ್ರೆಂಡ್, ಜರಿ ಥ್ರೆಡ್ನ 2 ಸತ ಸುತ್ಕೊಳ್ಳಿ. 2 ಸತ ಸುತ್ಕೊಂಡಾದ್ಮೇಲೆ ನಾನು ಕುಚ್ಚು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ರೀತಿ ಲೇಸ್ ತಗೊಂಡಿದ್ದೀನಿ. ಈ ರೀತಿ ಲೇಸ್ನ ಕುಚ್ಚು ಮೇಲ್ಗಡೆ ಈ ರೀತಿ ಇಟ್ಕೊಂಡು ಒಂದು ಸ್ಟೋನಿಗೂ ಕೂಡ ನಾನು ಈ ರೀತಿ ಸುತ್ತಾ ಬರ್ತೀನಿ. ನೋಡಿ ಇವಾಗ
ನಿಮ್ಗೆ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಬೇಕಂತಂದರೆ ನೀವು 5 ಅಥವಾ 6 ಸ್ಟೋನ್ ಆದರೂ ತೊಗೋಬೋದು. ನಾನು 4 ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಒಂದು ಸತ ಥ್ರೆಡ್ನ ಈ ರೀತಿ ನಾಟ್ ಹಾಕ್ಕೊಂಡು ಹಿಂದ್ಗಡೆ ಸರಿಸ್ಕೊಂಡು ಜರಿ ಥ್ರೆಡ್ಡಿಂದ ಕೆಳಗಡೆ ಒಂದು 2 ರಿಂದ 3 ಬಾರಿ ನಾಟ್ ಹಾಕೊಂಡ್ಬಿಡಿ. ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ ಮತ್ತು ಲೆಂತ್ ಕೂಡ ನೋಡ್ಕೊಂಡು ನೀವು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಸೇಮ್ ಇದೇ ರೀತಿ ಏನು ಉಳಿದಿರುತ್ತಲ್ಲ ಅದಕ್ಕೂ ಕೂಡ ಇದೇ ರೀತಿ ಕುಚ್ಚು ಹಾಕೊತಾ ಬನ್ನಿ ನೀವು. ನೋಡಿ ಫ್ರೆಂಡ್ಸ್, ನಾವು ಪರ್ಲ್ ಬೀಡ್ ಹಾಕಿರ್ತೀವಲ್ಲ ಅದಕ್ಕೂ ಈ ಕುಚ್ಚಿಗೆ ತೊಗೊಂಡಿದ್ವಲ್ಲ ಲೇಸು ಅದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ನೋಡಿ ಫೈನಲಾಗಿ ಎಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಹಾಕಿರೋ ಡಿಸೈನು. ತುಂಬ ಅಂದರೆ ತುಂಬಾ ನೀಟಾಗಿ ಫಿನಿಶ್ ಆಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ ಡಿಸೈನು. ನೋಡಿ ನಿಮ್ಮ ಫ್ರೀ ಟೈಮಲ್ಲಿ ಇದೇ ರೀತಿ ನೀವು ಒಂದ್ಸತ ಟ್ರೈ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.